ಗೌಡ್ರೆ ಗೌಡ್ರೆ. ಓ ಪರಮೇಶಿ, ತಿಂಡಿ ಆಯ್ತಾ? ಯಾವ ಕಡೆ ಹೊರಟೆ? ತಿಂಡಿ ಆಯ್ತು ಗೌಡ್ರೆ, ನಿಮ್ದಾಯ್ತಾ? ಆಯ್ತು ಪರಮೇಶಿ. ಏನು ಕಲಿಯುಗ ಅಂತೀಯಾ? ನೆನ್ನೆ ನೋಡ್ದೆ ಮಳೆನ, ಫುಲ್ಲು ಆಲಿಕಲ್ ಮಳೆ ಬಿದ್ದುಬಿಟ್ಟದೆ. ಅದಕ್ಕೆ ಹೊಲ್ ಕಡೆ ಹೋಗಿ ನೋಡ್ಕೊಬರುವ ಫಸಲ್ನ ಅಂತ ಹೋಯ್ತಾ ಇದ್ದೆ. ಬರಂಗಿದ್ರೆ ನೀನು ಬಾ ನನ್ನ ಜೊತೆ. ಹೌದು ಗೌಡ್ರೆ, ಸಖತ್ ಮಳೆ. ನೆನ್ನೆ ರೋಡೇ ಕಾಣಿಸ್ತಾ ಇಲ್ಲ, ಬರೀ ಆಲಿಕಲ್ಲೇ ಉದುರು ಬಿಟ್ಟಿತ್ತು. ಮಗು. ಹಾ, ಯಾರು? ಗುರುಗಳೇ ನಮಸ್ಕಾರ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ಕೇಳ್ತಾ ಇದೀಯಾ? ನಾನು ಯಾರು, ನೀನು ಯಾರು, ಎಲ್ಲವೂ ಒಂದೇ. ಎಲ್ಲವೂ ಆ ಭಗವಂತನ ಲೀಲೆ ಮಗು. ಗುರುಗಳೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾರಾದರೂ ಹೊಸ್ದಾಗಿ ಸಿಕ್ಕಿದಾಗ ಅವರನ್ನ ಪರಿಚಯ ಮಾಡ್ಕೊಳ್ಳೋದು ನಮ್ಮ ಲೋಕ ರೂಢಿ ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇನೆ. ಸರಿ ಮಗು, ನೀನು ನನ್ನ ಗುರುಗಳೇ ಅಂತ ಕರೆದೆ ಅಲ್ವಾ, ಹಾಗೆ ತಿಳ್ಕೊ. ಗುರುಗಳೇ, ನಮಗೆ ನಿಮ್ಮ ಪರಿಚಯ ಆಗಲಿಲ್ಲ. ಮತ್ತೆ ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳ್ಬೋದಾ? ನಾನು ಕರ್ನಾಟಕದವನೇ ಕಣಪ್ಪ. ಇಲ್ಲಿ ಸನ್ಯಾಸ ಸ್ವೀಕರಿಸಿ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿ ಎಲ್ಲ ಸಿದ್ಧಿಗಳನ್ನು ಪಡ್ಕೊಂಡು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದೀನಿ. ಇಲ್ಲಿ ಮುಂದಿನ ಹಳ್ಳಿಗೆ ಹೋಗ್ಬೇಕಾಗಿತ್ತು, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಲೋ ಪರಮೇಶಿ, ಇವರು ನಮಗೆ ದೇವ್ರು ಸಿಕ್ಕಂಗೆ ಸಿಕ್ಕವ್ರು ಕಣೋ. ಹೆಂಗಾರು ಮಾಡಿ ಇವ್ರನ್ನ ಮನೆಗೆ ಕರ್ಕೊಂಡೋದ್ರೆ ನಮ್ಮ ಮನೆಗೂ ಒಳ್ಳೇದಾಗುತ್ತೆ, ಮತ್ತು ಮನೇಲಿರೋರಿಗೆಲ್ಲ ಭವಿಷ್ಯನೂ ಕೇಳ್ಬೋದು. ಏನಂತೀಯಾ? ಹೌದು ಗೌಡ್ರೆ, ನೀವು ಹೇಳೋದು ಸತ್ಯ. ನಡ್ರಿ ನಡ್ರಿ ಮಾತಾಡವ, ಹೆಂಗಾರು ಮಾಡಿ ಕರ್ಕೊಂಡೋಗೋಣ. ಏನಾಯ್ತು ಮಗು? ಏನಿಲ್ಲ ಗುರುಗಳೇ. ಗುರುಗಳೇ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಕೇಳು ಮಗು, ಏನು? ಗುರುಗಳೇ, ದಯಮಾಡಿ ನಮ್ಮ ಮನೆಗೆ ಬರ್ಬೋದಾ ನೀವು? ನಾವು ನಮ್ಮ ಕುಟುಂಬದವರು ನಿಮ್ಮನ್ನ ದರ್ಶನ ಮಾಡಿ ಧನ್ಯ ಆಗ್ತೀವಿ. ಇಲ್ಲ ಅಂತ ಮಾತ್ರ ಅನ್ಬೇಡಿ ಗುರುಗಳೇ. ನಿನ್ನ ಮನೆಗೆ ಬರೋದು ಭಗವಂತನ ಇಚ್ಛೆ ಆಗಿದ್ರೆ ಯಾರು ತಪ್ಸಕ್ಕಾಗತ್ತೆ ಮಗು? ನಡಿ, ಬರ್ತೀನಿ. ಗುರುಗಳೇ ಒಪ್ಕೊಬಿಟ್ರಾ? ತುಂಬ ಧನ್ಯವಾದ ಗುರುಗಳೇ. ಬನ್ನಿ ಬನ್ನಿ. ಲೋ ಪರಮೇಶಿ, ನಾನು ಗುರುಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗಿರ್ತೀನಿ. ನೀನು ನಿನ್ನ ಕುಟುಂಬದವರು, ಗೌರಕ್ಕನ ಕುಟುಂಬದವರು, ರೇಷಿ ಮತ್ತು ಜಾನ್ಕಕ್ಕವರು, ನಮ್ಮ ಬೀದಿಲಿ ಯಾರ್ಯಾರವ್ರೆ ಎಲ್ಲನೂ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ಹ್ಞೂ ಆಯ್ತಾಯ್ತು, ಸರಿ ಗೌಡ್ರೆ, ನೀವು ಹೋಗಿರಿ, ನಾ ಕರ್ಕೊಬತ್ತೀನಿ. ಗುರುಗಳೇ ಬನ್ನಿ ಹೋಗೋಣ. ಆಯ್ತು, ನಡಿ ಮಗು. ಶಾಂತ, ಶಾಂತ. ಏನ್ರಿ ರೀ, ಯಾರಿವ್ರು? ಶಾಂತ, ಇವರು ಗುರುಗಳು ಹಿಮಾಲಯದಿಂದ ತಪಸ್ ಮಾಡಿ ಬಂದವ್ರೆ. ನಾನು ಪರಮೇಶ್ ಇಬ್ರು ಜಗ್ಲಿಕಟ್ಟೆ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಹಾಗೆ ಸಿಕ್ಕಿದ್ರು ಇವರು. ಆಮೇಲೆ ಕೇಳಿದಾಗ ಎಲ್ಲ ಗೊತ್ತಾಯ್ತು ನನಗೆ, ಅದಕ್ಕೆ ಮನೆಗೆ ಕರ್ಕೊಬಂದ್ಬಿಟ್ಟೆ. ಹೌದಾ, ಒಳ್ಳೆ ಕೆಲಸನ ಮಾಡಿದ್ರಿ. ಬಿಡಿ ಬಿಡಿ, ಮಾತಾಡ್ತೀನಿ ನಾನು. ಗುರುಗಳೇ ನಮಸ್ಕಾರ. ನಮಸ್ಕಾರ ಮಗು. ನಿನ್ನ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಎದ್ದು ಕಾಣ್ತಿದೆ ಅಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಗುರುಗಳೇ. ನಿನಗೆ ಒಳ್ಳೆಯದಾಗ್ಲಿ ಮಗುವೆ. ರೀ, ಇವ್ರಿಗೆ ಕೂತ್ಕೊಳ್ಳೋಕೆ ಚೇರಿನ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಫ್ರೆಂಡ್ಗಳನ್ನೆಲ್ಲ ಕರ್ಬಿಟ್ಟು ಬರ್ತೀನಿ ನಾನು. ಬೇಡ ಶಾಂತ, ನಾನು ಪರಮೇಶಿಗೆ ಹೇಳಿದ್ದೀನಿ ಎಲ್ಲರನ್ನೂ ಕರ್ಕೊಬರೋಕ್ಕೆ. ಈಗ ಗುರುಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅದು ನೋಡೋಣ ಬಾ. ಹೌದಾ, ಸರಿ ರೀ. ಅತ್ತೆ, ಯಾರಿವರು? ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಅವರು ಗುರುಗಳು, ಹುಡುಗಾಟ ಆಡಬಾರ್ದು ದೊಡ್ಡವ್ರ ಮುಂದೆ. ಸರಿ ಅತ್ತೆ. ಗುರುಗಳೇ, ಇವರೆಲ್ಲ ನಮ್ಮ ಬೀದಿಯವರು. ನಾವೆಲ್ಲ ಒಂದೇ ಕುಟುಂಬದ ಥರ ಜೀವನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಮೇಲೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮಗು. ಗುರುಗಳೇ, ನನ್ನ ಹೆಸರು ಮಾಲಾಶ್ರೀ ಅಂತ. ಇಲ್ಲಿ ಕೂತಿದಾರಲ್ಲ ಶಾಂತಕ್ಕ ಗೌಡ್ರು, ಇವ್ರ ಸೊಸೆ ನಾನು. ನಿಮ್ಗೆ ಎಲ್ಲ ಗೊತ್ತಾಗುತ್ತಂತೆ, ಮುಖ ನೋಡಿದ ತಕ್ಷಣ ಅವ್ರ ಭವಿಷ್ಯ ಎಲ್ಲ ಹೇಳ್ಬಿಡ್ತೀರಂತೆ. ನನ್ನ ಬಗ್ಗೆ ಹೇಳಿ. ಸುಮ್ಮನೆ ಕೂತ್ಕೊಂಬಲ್ಲ, ಅಪ್ಪ ಅಮ್ಮ ಮೊದಲು ಮಾತಾಡಲಿ. ಪರವಾಗಿಲ್ಲ ಬಿಡು ಮಗು, ಅವಳು ಮಾತಾಡ್ತಾ ಇದ್ದಾಳಲ್ವಾ, ಮಾತಾಡ್ಲಿ. ಗುರುಗಳೇ ಥ್ಯಾಂಕ್ಸ್. ಹೇಳಿ ಮತ್ತೆ ನನ್ನ ಬಗ್ಗೆ. ಮಗು, ನೀನು ಯಾವ ಥರ ಅಂದರೆ ಅರಿಯದವನ ಅರಿವಿನೋಳು, ಅರಿತವನೇ ಅರಿಯದವ, ಹಾಗೆ ಮಗು ನೀನು. ಐ ಗುರುಗಳೇ, ನೀವೇನು ಹೇಳಿದ್ರಿ? ನನಗೆ ಏನೂ ಅರ್ಥ ಆಗಲಿಲ್ಲ. ಹಾಗಂದ್ರೆ ಮಗು, ಅರಿವಿಲ್ಲದ ಕಡೆ ಅರಿವಿರುವ ಹಾಗೆ, ಅರಿವಿರುವ ಕಡೆ ಅರಿವಿಲ್ಲದ ಹಾಗೆ ನೀನು ನಡ್ಕೋತೀಯಲ್ವಾ, ಅದಕ್ಕೆ ನಾನಾಗಿ ಹೇಳ್ದೆ. ಐ ಗುರುಗಳೇ, ನೀವು ಹೇಳ್ತಾ ಇರೋದು ನಾನು ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತ ಅಲ್ವಾ? ನೀನು ಹೇಗೆ ತಿಳ್ಕೊತೀಯೋ ಹಾಗೆ ಮಗುವೆ. ಹೌದು ಗುರುಗಳೇ, ಐ ಲೈಕ್ ಯು ಸೋ ಮಚ್. ಅವ್ರು ಹೇಳಿದ್ದು ನಿನ್ನ ಬಾಳ ಬುದ್ಧಿವಂತೆ ಅಂತಲಲ್ಲ, ಉಚ್ಮೋಳಿ ಮುದೇವಿ ಅಂತ. ಸುಮ್ಮನೆ ಕೂತ್ಕೋ. ಅತ್ತೆ, ಅವರು ನನ್ನ ಹೊಗಳಿದ್ರು ಅಂತ ನಿಮಗೆ ಸ್ಟಮಕ್ ಬರ್ದಿಂಗೆ?
ಗುರುಗಳೇ ನನ್ನ ಬಗ್ಗೆ ಹೇಳ್ತೀರಾ? ಮಗು, ನಿನ್ನ ಜೀವನದಲ್ಲಿ 2 ಅಧ್ಯಾಯಗಳಿದೆ ಮಗು, ಅದು ನಿನಗೂ ಗೊತ್ತು. ಈಗ ಒಂದು ಅಧ್ಯಾಯ ಮುಗಿದೋಗಿದೆ, ಇನ್ನೊಂದು ಅಧ್ಯಾಯ ನಡೀತಾ ಇದೆ. ಆದರೆ ಮೊದಲನೇ ಅಧ್ಯಾಯ 2ನೇ ಅಧ್ಯಾಯ ಮುಖಾಮುಖಿ ಆದರೆ ನಿನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ ಮಗು. ನೀನು ಭಾಳ ಎಚ್ಚರಿಕೆಯಿಂದ ಇರಬೇಕು. ಗುರುಗಳೇ ಏನ್ ಹೇಳ್ತಾ ಇದ್ದೀರಾ? ಮಗು, ನಿನ್ನ ಜೀವನದ 2ನೇ ಅಧ್ಯಾಯದಲ್ಲಿ ನೀನು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀಯ. ಆದರೆ ಮೊದಲನೇ ಅಧ್ಯಾಯ ಮುಖಾಮುಖಿ ಆಗೋ ಸಾಧ್ಯತೆಗಳು ತುಂಬ ಇದೆ. ಅದಕ್ಕೆ ಎಚ್ಚರಿಕೆಯಿಂದ ಇರುವಂತ ಹೇಳಿದೆ. ಅಲ್ಲ, ಈ ಗುರುಗಳು ಏನು ಹೇಳ್ತಾವ್ರಿ ನನ್ನ ಬಗ್ಗೆ? ನನ್ನ ಮೊದಲನೇ ಲವ್ ಸ್ಟೋರಿ ಏನಾದ್ರು ಗೊತ್ತಾಗೋಯ್ತಾ ಇವ್ರಿಗೆ? ಸುಮ್ಮನೆ ಇರ್ಲಾರ್ದವನು ಇರುವೆ ಬಿಟ್ಕೊಂಡಂಗೆ ನಾನೇ ಕರ್ಕೊಬಂದೆ ಅವ್ರನ್ನ ಮನೆಗೆ. ಅಯ್ಯಯ್ಯೋ ಗುರುಗಳೇ ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಬಿಡಿಸಿ ಹೇಳಿ ಗುರುಗಳೇ. ಅದೇನು ಮೊದಲನೇ ಅಧ್ಯಾಯ ಅಂತೀರಾ, 2ನೇ ಅಧ್ಯಾಯ ಅಂತೀರಾ? ಅವೆಲ್ಲ ನನಗೆ ಗೊತ್ತಾಗಲ್ಲ. ಏನೇ ಇದ್ರು ಓಪನ್ ಆಗಿ ಡೀಟೇಲ್ ಆಗಿ ಹೇಳಿ ಗುರುಗಳೇ. ಮಾವಯ್ಯ ಏನ್ ಹೇಳ್ತಾವ್ರೆ ಗುರುಗಳು? ಏನು ಮೊದಲನೇ ಅಧ್ಯಾಯ ಇದೆ ಅಂತವ್ರೆ? ಏನು ಮಾವಯ್ಯ ಅದು? ಹೇಳಿ ನಂಗೆ. ಅಯ್ಯೋ, ಆ ಥರ ಏನೂ ಇಲ್ಲ ಸೊಸೆ ಮುದ್ದು. ನೀನು ಸ್ವಲ್ಪ ಈ ವಿಚಾರಕ್ಕೆ ತಲೆ ಹಾಕ್ತಿದ್ರೆ ತುಂಬ ಒಳ್ಳೆಯದು. ಗುರುಗಳೇ ನಂಗೆ ಅರ್ಥ ಆಗಂಗ್ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮಗು, ಈ ಜೀವನನೇ ಒಂದು ಒಗ್ತಿದ್ದಂಗೆ. ನಾನು ಎಷ್ಟಾಗುತ್ತೋ ಅಷ್ಟನ್ನ ನಿಂಗೆ ಹೇಳಿದ್ದೀನಿ. ನೀನೇ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮಗು. ರೀ ಏನ್ರಿ ಹೇಳ್ತಾವ್ರೆ ಗುರುಗಳು? ಅದೇನು ಮೊದಲನೇ ಅಧ್ಯಾಯ ಅಂತವ್ರಲ್ಲ, ಏನದು? ಶಾಂತ, ಅವ್ರು ಏನು ಹೇಳ್ತಾವ್ರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ವಿಷಯನ ಬಿಟ್ಬಿಡು, ನಿನ್ನ ಬಗ್ಗೆ ಕೇಳು. ಹಂಗಂತೀರಾ? ಸುಮ್ನೆ ಅಂತ ಅವ್ರು ಹೇಳಿಲ್ಲ. ತಿಳ್ಕೊತೀನಿ. ಗುರುಗಳೇ ನನ್ನ ಬಗ್ಗೆ ಹೇಳಿ. ಮಗು, ನಿನ್ನ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಇದೆ. ನಿಂಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಇತ್ತೀಚೆಗೆ ಒಂದು 20ರಿಂದ 22 ವಯಸ್ಸಿನ ಒಂದು ವ್ಯಕ್ತಿಯ ಆಗಮನ ನಿನ್ನ ಜೀವನದಲ್ಲಾಗಿದೆ. ಅದರಲ್ಲಿ ಸ್ವಲ್ಪ ನಿನಗೆ ಸಮಸ್ಯೆಗಳಾಗ್ತಾ ಇದೆ ಅಲ್ವೇ ಮಗು? ಹೌದೌದು, ಇವಳೇ ನನ್ನ ಸೊಸೆನ. 20ರಿಂದ 22ನೇ ವರ್ಷ ವಯಸ್ಸು. ಇವಳು ಬಂದ ಮೇಲೆನೆ ತಲೆ ಇಡಿಸ್ತಾ ಇರೋದು ನನಗೆ. ಅತ್ತೆ ಡೋಂಟ್ ಲೈಕ್ ಯು ಸೋ ಮಚ್. ಆದ್ರೂ ಏನು ತೊಂದರೆ ಇಲ್ಲ ಮಗು, ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಿನ್ನ ಗಂಡನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ನೀನು ವಹಿಸ್ಬೇಕು. ಹ್ಞೂ ಗುರುಗಳೇ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನೆಲ್ಲ ತಿಳ್ಕೊತೀನಿ ಬಿಡಿ ನನ್ನ ಗಂಡನ ಬಗ್ಗೆ. ಸರಿ ಸರಿ, ಒಳ್ಳೇದಾಗ್ಲಿ ಮಗು. ಗುರುಗಳೇ, ಇವರು ನನ್ನ ಗಂಡ ಕಾರ್ತೀಕ ಅಂತ. ಇವ್ರಿಗೆ ಹೇಳ್ತೀರಾ? ಮಗು, ನಿನ್ನ ಗಂಡ ತುಂಬ ಒಳ್ಳೆ ಮನುಷ್ಯ. ಪ್ರೀತಿಲಿ ಮುಳುಗಿ ಹೇಳ್ತಾ ಇದ್ದಾನೆ. ಇಲ್ಲ ಗುರುಗಳೇ, ಅವನು ಎದ್ದಿಲ್ಲ, ಮುಳುಗೋಗ್ಬಿಟ್ಟವನೆ. ಗುರುಗಳೇ, ನನ್ನ ಚಿಕ್ಕ ಮಗ ಕೃಷ್ಣ, ಅವನ ಬಗ್ಗೆ ಸ್ವಲ್ಪ ನೋಡಿ ಹೇಳಿ. ಮಗು, ನಿನ್ನ ಮಗನಿಗೆ ತುಂಬ ಒಳ್ಳೇದಾಗುತ್ತೆ. ಅವನ ಭವಿಷ್ಯ ತುಂಬ ಚೆನ್ನಾಗಿದೆ. ಅವನಿಗೆ ಪ್ರೇಮ ವಿವಾಹ ಆಗೋ ಸಾಧ್ಯತೆಗಳು ತುಂಬ ಇದೆ. ಪ್ರೀತಿಯ ಒಳೆಯಲ್ಲಿ ಮಿಂದು ಹೇಳ್ತಾನೆ. ಅಯ್ಯಯ್ಯೋ ಗುರುಗಳೇ, ನನ್ನ ಮಗನಿಗೆ ಪ್ರೇಮ ವಿವಾಹ ಆಗಬಾರ್ದು. ಅದು ಯಾರಿಗೂ ನಮ್ಮ ಮನೇಲಿ ಇಷ್ಟ ಇಲ್ಲ. ಅದಂತೂ ನಡೀಲೇಬಾರ್ದು. ಆ ಥರ ಏನಾರು ಮಾಡಿ. ಹೌದು ಗುರುಗಳೇ, ನನ್ನ ಚಿಕ್ಕ ಮಗ ನಾವು ನೋಡಿರೋ ಹುಡುಗಿನೇ ಮದುವೆ ಆಗಬೇಕು. ದಯವಿಟ್ಟು ದಾರಿ ತೋರಿಸಿ. ಗುರುಗಳೇ, ನನ್ನ ಪ್ರೀತಿಗೆ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಗುರುಗಳೇ. ಮುಂದೆ ಆಗೋದನ್ನ ಯಾರ ಕೈಲಿ ತಪ್ಸೋಕ್ಕಾಗುತ್ತೆ ಮಗುವೆ? ಅವನ ಮನೆ ಬರದಲ್ಲಿ ಏನು ಅನ್ನಿಸ್ತಿದೆಯೋ ಅದನ್ನು ನಾನು ಹೇಳಿದೆ. ಅದನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಏನ್ರಿ ಗುರುಗಳು ಹಿಂಗೆ ಹೇಳ್ಬಿಟ್ರು ಕೃಷ್ಣನ್ ಬಗ್ಗೆ? ಅಯ್ಯೋ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶಾಂತ. ಆಮೇಲೆ ಯೋಚನೆ ಮಾಡೋಣ ಇರು. ರೀ ಕೇಳಿಸ್ಕೊಂಡ್ರಾ? ನಿಮ್ಮ ತಮ್ಮನೂ ಲವ್ ಮ್ಯಾರೇಜ್ ಆಗ್ತಾನಂತೆ. ಮ್ಯಾಚ್ ಟು ಮ್ಯಾಚ್. ಲೈಕ್ ಸೋ ಮಚ್. ಸುಮ್ಮನಿರು ಮಾಲಾ. ಈಗಲೇ ಅಪ್ಪ ಅಮ್ಮ ಟೆನ್ಷನ್ಲವ್ರೆ, ನೀನು ಮಧ್ಯದಲ್ಲಿ ಸುಮ್ಮನೆ ಕೂತ್ಕೋ. ಗುರುಗಳೇ ನನ್ನ ಬಗ್ಗೆ ಹೇಳಿ. ಮಗು, ನಿಮಗೆ ವಯಸ್ಸಾಗಿದೆ. ಜೀವನದ ಎಲ್ಲ ಏಳು ಬೀಳುಗಳನ್ನು ನೋಡಿದ್ದೀರಿ, ಕಂಡಿದ್ದೀರಿ. ಇನ್ಮೇಲೆ ಭಗವಂತನ ಧ್ಯಾನ ಮಾಡ್ಕೊಂಡು ಮುಂದಿನ ಜೀವನನ ಕಳೀರಿ. ಗುರುಗಳೇ, ದೇವರ ಆಶೀರ್ವಾದದಿಂದ ಜೀವನ ಎಲ್ಲ ಚೆನ್ನಾಗಿದೆ. ನನ್ನ ಚಿಕ್ಕ ಮಗಳು ಒಬ್ಳಿದ್ದಾಳೆ. ಅವಳೊಬ್ಳಿಗೆ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು ನನಗೆ. ಆಗುತ್ತೆ ಮಗು, ನಿನ್ನ ಮಗಳಿಗೆ ಒಳ್ಳೆ ಕಡೆ ವರ ಸಿಕ್ಕಿ ಒಳ್ಳೆ ಜೀವನ ಆಗುತ್ತೆ. ಸಂತೋಷವಾಗಿರು. ಅಯ್ಯಯ್ಯೋ ಶಾಂತವಾ, ಬಟ್ ನೀವೇ ಕೇಳಿದ್ರೆ ನಾವೇನು ಕೂತಿರೋದಿಲ್ಲಿ? ಶುರು ಮಾಡಿದ್ಲು ನೋಡಿ ನಿಮ್ಮವ್ವ. ಕೇಳ್ರಿ ನಿಮ್ಮವನ್ನೇ. ಅವ್ವ, ನೀನೇ ಅಂತ ಕೇಳು. ಗುರುಗಳೇ, ನಿಮ್ಮ ಹತ್ರ ಹೇಳ್ಕೊಳಕ್ಕೆ ತುಂಬ ಇದೆ. ಅವಳೆಲ್ಲ ನನ್ನ ಸೊಸೆ ಭಾಳ ಚಾಲಾಕಿ. ಇವಳು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನನ್ನ ಮಗನೂ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು.
ಪಾಪ ನನ್ನ ಮಗಳಿಗೆ ನಾನು ಏನು ಮಾಡಿಲ್ಲ ಗುರುಗಳೇ. ಇವಳು ಬಂದಮೇಲೆ ಗಂಡನ ಸೆರಗ್ ಗಂಟಾಕಬಿಟ್ಟವಳೆ, ಏನು ಮಾಡೋಕ್ಕೂ ಬಿಟ್ಟಿಲ್ಲ. ಇನ್ಮೇಲೆ ಇವನು ದುಡ್ದೋದ್ರಲ್ಲಿ ಅರ್ಧ ನನ್ನ ಮಗಳಿಗೆ ಮಾಡಬೇಕು. ಆ ಥರ ನೀವು ಎಲ್ಲಾನು ಸರಿ ಮಾಡಿ ಕೊಡಬೇಕು ನನಗೆ. ಅವ್ವ ನೋಡಿ ನೀವು ಅವನು ಹೆಂಗ್ ಮಾತಾಡ್ತಾಳೆ. ಮಗಳಿಗೆ ಏನು ಮಾಡಿಲ್ವಂತೆ, ಬಂದ್ ದುಡ್ಡು ಕಾಸು ಎಲ್ಲ ತಗೊಂಡು ಮಗಳಿಗೆ ಕೊಟ್ಬಿಟ್ಟು ಬರ್ತಾಳೆ ನಿಮ್ಮವ್ವ. ಆದ್ರೂ ನನ್ ಕಂಡ್ರಾಗಲ್ಲ ನೋಡಿ ನಿಮ್ಮ ಅವನ್ಗೆ. ಗೌರಿ, ನಮ್ಮ ಅವನ ಬುದ್ಧಿ ನಿಂಗೆ ಗೊತ್ತಿಲ್ವಾ? ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಾನು ಹೇಳ್ತೀನಿ ಅವಳಿಗೆ. ಮಗು, ನೀನು ಕೇಳಬಾರ್ದನ್ನೆಲ್ಲ ಕೇಳಿ ಕೇಳಿ ದೇವರು ನಿಂಗೆ ಕಿವಿನೇ ಕೇಳ್ದಂಗೆ ಮಾಡ್ಬಿಟ್ಟಿದ್ದಾನೆ. ಆದರೂ ನೀನು ಕೇಳೋದು ಮಾತ್ರ ನಿಲ್ಸಿಲ್ಲ. ಆದರೂ ನಿಂಗೆ ಒಳ್ಳೇದಾಗ್ಲಿ ಮಗು. ಏನೋ ಹೇಳ್ತಾ ಇದ್ದೀರಪ್ಪ, ಕೇಳಿಸ್ತಾನೆ ಇಲ್ಲ. ಅವ್ವ, ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಓ ಹಂಗಾರೆ ಸರಿ. ಗುರುಗಳೇ, ನನ್ನ ಹೆಸರು ಪಂಚಾಯತಿ ಪರಮೇಶಿ ಅಂತ. ನಾನು ಪಂಚಾಯತಿಗೆ ಅಧ್ಯಕ್ಷ. ನನ್ನ ಬಗ್ಗೆ ಹೊಸ ಹೇಳಿ. ಮಗು, ನಿನ್ನ ಜೀವನದಲ್ಲಿ ಒಂದು ಹೆಣ್ಣಿನ ಪ್ರವೇಶ ಆಗೋ ಸಾಧ್ಯತೆ ಇದೆ. ನೀನು ಎಚ್ಚರಿಕೆಯಿಂದ ಇರಬೇಕು ಮಗು. ಗುರುಗಳೇ, ನೀವೇನು ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು ಮಗು, ನಾನು ಹೇಳ್ತಾ ಇರೋದನ್ನ ನೀನು ಅರ್ಥ ಮಾಡ್ಕೋಬೇಕು. ಏನಾದ್ರೂ ಒಂದು ಹೆಣ್ಣಿನ ಪ್ರವೇಶ ನಿನ್ನ ಜೀವನದಲ್ಲಿ ಆಯಿತು ಅಂದರೆ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊತೀಯ ಮಗು. ಎಚ್ಚರಿಕೆಯಿಂದ ಇರು. ಅತ್ತೆ ಏನೇ ಅದೇ ಅತ್ತೆ, ಆ ಗುರುಗಳು ಹೇಳ್ತಾ ಇರೋದು ಪಂಚಾಯತಿ ಪರಮೇಶ್ವರಂದು ಪುಷ್ಪಿದು ಲವ್ ಸ್ಟೋರಿನ ಅಂತ. ಮಾಲಾಶ್ರೀ ಸುಮ್ಮನಿರು, ನಮ್ಗೆ ಯಾಕದೆಲ್ಲ ರೀ. ಏನ್ರಿ ಗುರುಗಳು ಹೇಳ್ತಾ ಇರೋದು? ಇನ್ನೊಂದೇನೇನು ಪ್ರವೇಶ ಆಗುತ್ತೆ ಅಂತವ್ರೆ. ಯಾಕೆ ನಾನೇನು ಕಮ್ಮಿ ಮಾಡಿದ್ದೆ ನಿಮ್ಗೆ? ಯಾರ್ರಿ ಅವಳು ಹೇಳಿ ನಂಗೆ. ಪರಮೇಶ್ವರ ಸರಿಯಾಗಿ ತಗ್ಲಾಕಣವನೆ. ಈಗೇನು ಉತ್ತರ ಕೊಡ್ತಾನೋ ಕೊಡ್ಲಿ ನಮ್ಮ ಪಾರಿಗೆ. ಪಾರಿ, ಅವ್ರು ಹೇಳ್ತಾ ಇರೋದು ಭವಿಷ್ಯದಲ್ಲಿ ಬರ್ಬೋದು ಅಂತ. ಈಗ ಯಾರೂ ಬಂದಿಲ್ಲ ಪಾರಿ. ನಿನ್ನಂಥ ಸುಂದರವಾಗಿರೋ ಹೆಂಡತಿ ಇಟ್ಕೊಂಡು ನಾನು ಯಾಕೆ ಬೇರೆಯವ್ರು ನೋಡಲಿ? ನಾನು ನಂಬು ಪಾರಿ. ನೀನು ಹಂಗಿದ್ರೆ ಒಳ್ಳೇದು. ನೀನೇನಾರು ಗುರುಗಳು ಹೇಳ್ದಂಗೆ ಎಡವಟ್ಟು ಮಾಡು, ಯಾವಳ ಸವಾಸನರು ಮಾಡಿ, ಆಗ ನಾನು ಏನು ಅಂತ ತೋರಿಸ್ತೀನಿ ನಿಂಗೆ. ನಿನ್ನ ಜೀವನನ ಅರ್ದು ಊರು ಬಾಗಿಲು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪಾರಿನೇ ಅಲ್ಲ. ಆಯಿತು ಪಾರಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಇರ್ತೀನಿ. ಇದರಲ್ಲಿ ನಿಂಗೆ ಡೌಟೇ ಬೇಡ. ಸರಿ ಗುರುಗಳೇ, ನನಗೆ ಹೇಳಿ. ಮಗು, ನೀನು ಮಾತು ಜಾಸ್ತಿ ಆದ್ರೂ ಹೃದಯದಲ್ಲಿ ತುಂಬ ಒಳ್ಳೆಯವಳು ಮಗು. ಆದರೆ ನೀನು ಎಚ್ಚರಿಕೆಯಿಂದ ಇರಬೇಕು. ನಿನ್ನ ಜೀವನದಲ್ಲಿ ಆದಷ್ಟು ಬೇಗ ಒಂದು ದೊಡ್ಡ ಬಿರುಗಾಳಿ ಬೀಸೋ ಸಾಧ್ಯತೆ ಇದೆ ಮಗು. ಏನು ಬಿರುಗಾಳಿನ? ಗುರುಗಳೇ, ನೀವು ಹೇಳಿದ ನಂಗೆ ಅರ್ಥ ಆಯ್ತು. ಆ ಥರ ಬಿರುಗಾಳಿ ಬೀಸಬೇಕು ಅಂದರೆ ಇವಂದೇನಾದ್ರು ಇರುತ್ತೆ ಕಿತಾಪತಿ. ಇವನೇನಾದ್ರೂ ಯಾವಳಾರು ಕರ್ಕೊಂಡು ಬರಲಿ ಮನೆಗೆ, ಅವಾಗ ಇವರಿಬ್ಬರಿಗೂ ಹೆಂಗೆ ನಾನು ಬಿರುಗಾಳಿ ಬಿಡಿಸ್ತೀನಿ ಅಂತ ತೋರಿಸ್ತೀನಿ. ಇದೇನಪ್ಪ ಇದು? ನಮ್ಮ ಪಾಡಿಗೆ ನಾವು ನಿಂತ್ಕೊಳ್ಳೋದು ಬಿಟ್ಬಿಟ್ಟು ನಾನು ಗೌಡ್ರು ಇವ್ರನ್ನ ಮನೆಗೆ ಕರ್ಕೊಬಂದ್ಬಿಟ್ಟು ನಮ್ಮ ಬುಡಕ್ಕೆ ನಾವೇ ಇಡ್ಸ್ಕೊತಾ ಇದೀವಲ್ಲ. ಗುರುಗಳೇ, ನನ್ಗೆ ಹೇಳಿ. ಮಗು, ನೀನು ಮಾತನ್ನ ಕಡಿಮೆ ಆಡಿದಷ್ಟುವೆ ನಿನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ. ನೀನು ಮಾತನ್ನು ಜಾಸ್ತಿ ಆಡಿದಷ್ಟುವೆ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ನೀನು ಯಾವಾಗಲೂ ಸ್ವಲ್ಪ ಶಾಂತಿ ತಗೋ ಮಗು. ನಿಂಗೆ ಒಳ್ಳೇದಾಗಲಿ. ಜಾನ್ಕಕ್ಕ, ಗುರುಗಳು ಹೇಳಿದ್ದು ನೀವು ಸಿಕ್ತವ್ರ ಜೊತೆ ಜಗಳಾಡಬೇಡಿ, ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಇರಿ ಅಂತ. ನೋಡು ಶಾಂತಕ್ಕ, ನಿನ್ನ ಸೊಸೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದಾ? ಸುಮ್ ಕೂತ್ಕೊಳ್ಳೋಕೆ ಹೇಳೋಣ. ಜಾನ್ಕಿ, ಎದುರುಗಡೆ ಗುರುಗಳಿದ್ದಾರೆ, ಸ್ವಲ್ಪ ಕೂಲಾಗಿ ಕೂತ್ಕೊ, ಅವಳಿಗೆ ಹೇಳ್ತೀನಿ ನಾನು. ಎಲ್ಲ ಬುದ್ಧಿ ಹೇಳವ್ರೆ ನನಗೆ. ಗುರುಗಳೇ, ಇವನು ನನ್ನ ಮಗ ಪ್ರದೀಪ ಅಂತ, ಅವನಿಗೆ ಸ್ವಲ್ಪ ನೋಡಿ ಹೇಳಿ. ಮಗು, ನಿನ್ನ ಮಗನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ಈಗ ಅವನಿಗೆ ಕಂಕಣ ಭಾಗ್ಯ ಕೂಡ ಬಂದಿದೆ. ಈಗ ಆದಷ್ಟು ಬೇಗ ಒಳ್ಳೆ ಕಡೆ ಹುಡುಗಿ ನೋಡಿ ಅವನು ಮದುವೆ ಮಾಡಿಬಿಡಿ. ಮಾಡಿಲ್ಲ ಅಂದರೆ ಅವನು ಸನ್ಯಾಸಿಯಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಯ್ಯೋ ಗುರುಗಳೇ, ಏನು ಹಿಂಗೆ ಅಂದ್ಬಿಟ್ರಿ? ಆದಷ್ಟು ಬೇಗ ನಾವು ಹೆಣ್ಣು ನೋಡೋಕೆ ಶುರು ಮಾಡ್ತೀವಿ ಹಂಗಾರೆ. ಮಾಡಿ ಒಳ್ಳೇದಾಗುತ್ತೆ. ಗುರುಗಳೇ, ನಮ್ಮ ಮನೆಯವರು ಯಾವಾಗಲೂ ಈ ಥರ ಸೈಲೆಂಟ್ ಆಗಿರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ನೋಡಿ ಹೇಳಿ. ಮಗು, ನಿನ್ನ ಗಂಡ ತುಂಬ ಪ್ರಶಾಂತವಾಗಿರುವ ವ್ಯಕ್ತಿ. ಅವರು ಯಾವ ಲೋಕದ ಜಂಜಾಟದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಇರೋದೇ ಹಾಗೆ. ಅವ್ರನ್ನ ಹಾಗೆ ಇರಕ್ಕೆ ಬಿಟ್ಬಿಡು ಮಗು. ಅದಕ್ಕೆ ಗೋವಿಂದಣ್ಣ ಎಲ್ಲ ಕಡೆನೂ ನೋ ಎಕ್ಸ್ಪ್ರೆಸ್ ಅನ್ನು. ಐ ಲೈಕ್ ಯು ಸೋ ಮಚ್. ಗುರುಗಳೇ, ನಮ್ದಿಗೆ ಹೇಳಿ. ಮಗು, ನಿನಗೆ ತುಂಬ ಒಳ್ಳೇದಾಗುತ್ತೆ. ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಿರೋ ನೀನು ಭಗವಂತರಿಂದ ಎಲ್ಲವನ್ನೂ ಪಡ್ಕೋತೀಯ ಮಗು. ನಿನಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಗಳೇ. ನಮಗೆ ಹಮ್ಮಿಗೆ ಹಪ್ಪಂಗೆ ಇಲ್ಲ. ನಮಗೆ ಮುಂದೆ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ನಮಗೆ. ನಾನು ಈ ಗುರುಗಳನ್ನ ಕೇಳೋದೇ ಬೇಡ. ನಾನೇನಾದ್ರು ಕೇಳಿದ್ರೆ ಇದ್ದದನ್ನೇ ಇದ್ದಂಗೆ ಹೇಳ್ಬಿಡ್ತಾರೆ. ಸುಮ್ಮನೆ ಅಜ್ಜಿ ಬೇರೆ ಪಕ್ಕದಲ್ಲಿ ಕೂತವ್ರೆ, ಯಾಕೆ ಬಯಸ್ಕೊಳ್ಳೋದು? ಗುರುಗಳೇ, ನನ್ನ ಬಗ್ಗೆ ಹೇಳಿ.
ಮಗು ನಿನಗೆ ಎಲ್ಲ ಒಳ್ಳೇದಾಗಲಿ ಮಗು. ಆದರೆ ನಿನ್ನ ಜೀವನದಲ್ಲಿ ಅವಾಗವಾಗ ಒಂದು ಸುನಾಮಿ ಬಂದು ಬಂದು ಹೋಗ್ತಿರುತ್ತೆ ಮಗು. ಆದರೆ ಅದೆಲ್ಲವನ್ನು ನೀನು ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಂಡು ಹೋದಾಗಲೇ ನಿನಗೆ ಒಳ್ಳೆ ಜೀವನ ಸಿಗೋದು ಮಗು. ಕೇಳಿಸ್ಕೊಂಡ್ರೇನ್ರಿ ಗುರುಗಳ ಮಾತನ್ನ? ನಿಮ್ಮ ಅಮ್ಮನೇ ದೊಡ್ಡ ಸುನಾಮಿ ನನ್ನ ಜೀವನದಲ್ಲಿ. 2 ತಿಂಗಳು ಆಯ್ತಲ್ಲ, 2 ತಿಂಗಳು ಬರ್ತಾಳೆ, ಸಾಕಾಗೋಗಿದೆ, ಸಹಿಸ್ಕೊಂಡು ಹೋಗ್ಲೇಬೇಕಲ್ಲ. ಏನೋ ಶಂಕರ, ನನ್ನೇ ನೋಡ್ಕೊಂಡು ಏನೋ ಮಾತಾಡ್ತಾಳೆ ನೀನು ಹೆಂಡ್ತಿ. ಅವ್ವ ಆ ಥರ ಏನಿಲ್ಲ, ಗುರುಗಳು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಅಂತ ಹೇಳ್ತಾವಳೆ. ಓ ಹಂಗ, ಸರಿ ಬಿಡು. ಗುರುಗಳೇ, ನಿಮ್ಮ ಹತ್ರ ಕೇಳೋದೇನೂ ಇಲ್ಲ. ಜೀವನದಲ್ಲಿ ಎಲ್ಲವನ್ನು ನೋಡಿದ್ದೀನಿ. ನನ್ನ ಕೊನೆ ಆಸೆ ಒಂದೇ, ನನ್ನ ಮೊಮ್ಮಗ ಕೃಷ್ಣನ ಮದುವೆನ ಕಣ್ತುಂಬ ನೋಡಬೇಕು. ಅದಕ್ಕೆ ಆಶೀರ್ವಾದ ಮಾಡಿ, ಅಷ್ಟೇ ಕೇಳೋದು ನಿಮಗೆ. ಆ ಭಗವಂತ ನಿಮ್ಮ ಆಸೆಯನ್ನು ಈಡೇರಿಸಲಿ, ಒಳ್ಳೇದಾಗಲಿ. ರೀ, ಚಿಂಟು ಬಗ್ಗೆ ಕೇಳಲೇ ಇಲ್ವಲ್ಲ, ಕೇಳೋಣವಾ? ಮಾಲಾ ಸುಮ್ ಕೂತ್ಕೊಂಡು, ಇನ್ನೂ ಚಿಕ್ಕವನು, ಅವ್ನಿಗೇನು ಹೇಳ್ತಾರೆ, ಬೇಡ ಸುಮ್ಮನಿರು. ಗುರುಗಳು ಇಲ್ಲಿವರೆಗೂ ಎಲ್ಲರಿಗೂ ಅವ್ರ ಆಶೀರ್ವಚನ ಕೊಟ್ಟಿದ್ದಾರೆ. ನೀವೆಲ್ಲರೂ ಗುರುಗಳ ಆಶೀರ್ವಾದ ತಗೊಂಡು ನಿಮ್ಮ ಮನೆಗೆ ಹೊರಡ್ಬೋದು. ನಮಸ್ಕಾರ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.